ನಮಸ್ಕಾರ. ಈ 3ನೇ ತಾರೀಕು ರಾತ್ರಿ ಸುಮಾರು 8ರಿಂದ 8:15 ಗಂಟೆಗೆ ನಮ್ಮ ವಾರ್ಡ್ ನಂಬರ್ 3ರಲ್ಲಿ ನಿರ್ಮಿತಿ ಕೇಂದ್ರ ಹತ್ತಿರ ಒಂದು ಕೊಲೆ ಆಗಿದ್ದು, ಗವಿಸಿದ್ದಪ್ಪ ಅಂಥೇಳಿ ಕೊಲೆಯಾದ ವ್ಯಕ್ತಿ. ಇದ್ರ ಪ್ರಯುಕ್ತ ನಾವು ನಿನ್ನೆ ಕೂಡ ಪ್ರೆಸ್ ಮೀಟ್ ಮಾಡೋಕ್ಕೆ ಹೊರಟಿದ್ವಿ. ಅದ್ರ ಪ್ರಯುಕ್ತ ಮೊನ್ನೆ ದಿನಾನೇ ಸಾದಿಕ್ ಹುಸೇನ್ ಅನ್ನೋನು ನಾವು ದಸ್ತಗಿರಿ ಮಾಡಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಆಲ್ರೆಡಿ ಕಳಿಸಾಗಿದೆ. ಸೊ ಮುಂದಿನ ತನಿಖೆ ಕೈಗೊಂಡು ನಮ್ಮ ಅಧಿಕಾರಿಗಳು ಆ ಕೃತ್ಯದಲ್ಲಿ ಭಾಗಿಯಾದಂತಹ ಇನ್ನೂ 3 ಜನ ಗೇಸುದಾಸ್, ನಿಜಾಮ್ ಹಾಗೂ ಮೆಹಬೂಬ್ ಅಲಿಯಾಸ್ ಗಿಡ್ಡ, ಇವರಿಗೆ 3 ಜನ ಇವರಿಗೆ ಕೂಡ ನಿನ್ನೆ ಬಂಧನ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಇವ್ರಿಗೂ ಕೂಡ ಅವರು ಯಾವ ಥರ ಏನು ಮಾಡಿದರು ಅಂಥೇಳಿ ತನಿಖೆ ನಡೀತಾ ಇದೆ. ಸೊ ಅದರ ಮುಂದಿನ ಭಾಗವಾಗಿ 3 ಜನಕ್ಕೆ ನಾವು ದಸ್ತಗಿರಿ ಮಾಡಿದ್ದೀವಿ. ಇವ್ರ ಕಡೆಯಿಂದ ವಿಚಾರಣೆ ಮಾಡಿಬಿಟ್ಟು ಮುಂದೆ ಇವರಷ್ಟೇ ಇದ್ದರು ಮತ್ತು ಇನ್ನೂ ಯಾರು ಇದ್ದರು ಅಂತ ವಿಚಾರಣೆ ನಡೀತಾ ಇದೆ. ನಾವು ಘಟನೆ ಸ್ಥಳದಿಂದ ಕೂಡ 2 ಲಾಂಗ್ಗಳು ಆಲ್ರೆಡಿ ಸೀಸ್ ಮಾಡಿದ್ವಿ. ಒಂದು ಬೈಕು ಹಾಗೂ ಅವರು ಬಟ್ಟೆಗಳು ಎಲ್ಲ ಸೀಸ್ ಆಗಿದೆ. ಸೊ ನಾ ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಇದು ಒಂದು ಪ್ರೀತಿಯ ವಿಷಯ ಆಗಿ ಕೊಲೆ ಆಗಿದ್ದು, ಅದು ಬಿಟ್ಟು ಬೇರೆ ಯಾವುದೂ ಇದರಲ್ಲಿ ಇರುವುದಿಲ್ಲ ವಿಷಯಗಳು. ಸೊ ಜನರು ಕೂಡ ಈ ವಿಷಯ ಬಿಟ್ಟು ಬೇರೆ ಯಾವುದು ಅವನು ನಮ್ಮ ತನಿಖೆಯಿಂದ ಕಂಡು ಬಂದಿದ್ದು ಅಂದರೆ, ಸಾದಿಕ್ ಪ್ರೀತಿ ಮಾಡೋಂಥ ಹುಡುಗಿಗೆ ಇವನು ತೊಂದರೆ ಕೊಡ್ತಾಯಿದ್ದ. ಮುಂಚೆ ಕೂಡ ಅವನು ಪ್ರೀತಿ ಮಾಡ್ತಾಯಿದ್ದ, ತೊಂದರೆ ಕೊಡ್ತಾಯಿದ್ದ ಅವಳಿಗೆ. ಸೊ ಆ ಪ್ರಯುಕ್ತ ಅವಳು ಹುಡುಗಿ ತೊಂದರೆ ಆಗೋದ್ರಿಂದ ಇವನು ಈ ಕುಡ್ ನಾಟ್ ಟಾಲರೇಟ್. ಸೊ ಹಾಗಾಗಿ ಇವನು ಕೊಲೆ ಮಾಡಿದಾನಂತ ಹೇಳ್ತಾರೆ. ಅದು ಅವ್ರ ಹುಡುಗಿ ಸಿಕ್ಕ ಮೇಲೆ ಹೇಳ್ತಾನೆ. ಆ್ಯಸ್ ಪರ್ ಅಕ್ಯೂಸ್ಡ್ ವರ್ಷನ್ ನಾವು ಅವನಿಗೆ ಕರೆದು ಕೇಳಲಾಗಿ ಅವನು ಹುಡುಗಿಗೆ ಪ್ರೀತಿಸ್ತಾ ಇದ್ದ. ಸೊ ಹುಡುಗಿ ಕೂಡ ಮುಂಚೆ ಸ್ವಲ್ಪ ದಿನ ಹಿಂದೆ ಅವ್ರ ಕಂಪ್ಲೇಂಟಲ್ಲೇ ಕೊಟ್ಟಿದ್ದಾರೆ, ಏನು ಹುಡುಗಿ ಮತ್ತು ಗವಿಸಿದ್ದಪ್ಪ ಪ್ರೀತಿಸ್ತಾ ಇದ್ದರು ಅಂಥೇಳಿ ಕಂಪ್ಲೇಂಟಲ್ಲೇ ಬಂದಿದೆ. ಸೊ ಆ ಪ್ರಯುಕ್ತ ಸಮಾಜದವ್ರಿಗೂ ಗೊತ್ತಿತ್ತು ಅಂಥೇಳಿ ಕಂಪ್ಲೇಂಟಲ್ಲೇ ಬಂದಿದೆ ಅದು. ಸೊ ಅದು ಆದಮೇಲೆ ಈ ಹುಡುಗ ಏನು ಸಾದಿಕ್ ಹುಡುಗ ಪ್ರೀತಿಸ್ತಾ ಇದ್ದ, ಅವನಿಗೆ ಟಾಲರೇಟ್ ಮಾಡೋಕ್ಕಾಗಲೇ ಅವಳಿಗೆ ತೊಂದರೆ ಕೊಡ್ತಾ ಇದ್ದ. ಸೊ ಆ ಪ್ರಯುಕ್ತ ಮಾಡಿದ್ದಾನೆ. ಇವನು ಹೇಳೋ ಪ್ರಕಾರ ಇವನು ಪ್ರೀತಿಸ್ತಾ ಇದ್ದ ಹುಡುಗಿಗೆ. ಹಿಂದೆ ಪ್ರೀತಿ ಮಾಡಿದಾನಂತೇಳಿ ಕಂಪ್ಲೇಂಟಲ್ಲಿ ಬಂದಿದೆ. ಯಾರು ನಾಟ್ ಇನ್ ಹಾಂ ಹೇಳಿ ನೆಕ್ಸ್ಟ್. ಇನ್ನೊಂದು ಜನರಲ್ ಆಗಿ ಈ ಕೊಪ್ಪಳದಂತ ನಗರದೊಳಗೆ ಈ ಗಾಂಜಾ ಸೇವನೆ ಜಾಸ್ತಿ ಆಗಿರ್ತಕ್ಕಂಥದ್ದು ಈ ಕೊಲೆಗೆ ಸೀಮಿತವಾಗಿ ನಾ ಕೇಳ್ತಿಲ್ಲ. ಗೊತ್ತಾಯ್ತು. ಐ ಅಂಡರ್ಸ್ಟ್ಯಾಂಡ್. ಪ್ರತಿ ವರ್ಷ ಕೊಪ್ಪಳದಲ್ಲಿ 3 ವರ್ಷದ ಸ್ಟ್ಯಾಟಿಸ್ಟಿಕ್ ಕೊಡ್ತೇನೆ ನಾನು. 3 ವರ್ಷದ್ದು ಹೇಳ್ತಾ ಇದ್ದೀನಿ. ಸೊ 2023ರಲ್ಲಿ 10 ಕೇಸು, 2024ರಲ್ಲಿ 12 ಕೇಸು, 2025ರಲ್ಲಿ ಆಲ್ರೆಡಿ 12 ಕೇಸ್ ಆಗಿದೆ. ವಿ ಆಲ್ರೆಡಿ ಡನ್ 12 ಕೇಸ್. ವಿ ಅನದರ್ 5 months. ಸೊ ಡೆಫಿನೆಟ್ಲಿ ಇದ್ರ ಬಗ್ಗೆ ನಾವು ಡ್ರೈವ್ಸ್ ಕೂಡ ಕಂಡಕ್ಟ್ ಮಾಡ್ತಾಯಿದ್ದೀವಿ. ನಿಮಗೆ ಹೇಳೋದೇನಂತಂದರೆ ವಿ ಆರ್ ಆನ್ ಇಟ್. ನಾವು ಮಾಡ್ತಾಯಿದ್ದೀವಿ. ಯಾವುದೋ ಕಂಪ್ಲೇಂಟ್ ಬಂದಲ್ಲಿ ಮಾಡ್ತೀವಿ. ಜಾಸ್ತಿ ಆಗಿದೆ ಅನ್ನೋದು ಅದು ಜಸ್ಟ್ ಮಾಯಿಂದ ಹೇಳ್ತಾ ಇದ್ದಾರೆ. ನಾವು ಕಂಡಕ್ಟ್ ಮಾಡೋದಲ್ಲಿ ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್. ಆ ಥರ ಇಲ್ಲ. ಸೊ ಇಂದರೂ ಕೂಡ ನಾವು ಕಂಪ್ಲೇಂಟ್ಸ್ ಬಂದಲ್ಲಿ ನಾವು ರಾತ್ರಿ ಹೊತ್ತು ಡ್ರೈವ್ಸ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಕಿಟ್ಗಳು ಚೆಕ್ ಮಾಡ್ತಾಯಿದ್ವಿ. ಇಟ್ ಈಸ್ ಆನ್ ಅ ಡ್ರೈವ್. ಬರೀ ಅವಾಗವಾಗ ಮಾಡೋದಿಲ್ಲ. ಆ್ಯಟ್ ಎ ಟೈಮ್ ಎಲ್ರಿಗೂ ಡ್ರೈವ್ ಮಾಡ್ತಾಯಿದ್ವಿ ನಾವು. ಸೊ ಇಂಥ ಘಟನೆ ಆದಾಗಂತೂ ಆನ್ ವಾರ್ ಫುಟಿಂಗಲ್ಲಿ ಮಾಡ್ತೀವಿ ನಾವು. ಇಟ್ ಈಸ್ ಹ್ಯಾಪ್ನಿಂಗು. ಸೊ ಆ ಥರ ಏನೂ ಸಿಚುವೇಶನ್ಸ್ ಇಲ್ಲ. ಓಕೆ, ಥ್ಯಾಂಕ್ ಯು.